ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಚುರುಕುಗೊಂಡಿದೆ. ಪರಿಶೀಲನೆ ನಡೆಸಿದ ದಾವಣಗೆರೆ ಡಿಸಿ ಜಿಎಂ ಗಂಗಾಧರ ಸ್ವಾಮಿ ಮತದಾರರು ಯಾವುದೇ ಕಾರಣಕ್ಕೂ ಆತಂಕ ಪಡತಕ್ಕಂತ ಅಗತ್ಯ ಇಲ್ಲ ಅಂತ ಭರವಸೆಯನ್ನು ನೀಡಿದ್ದಾರೆ. 2002ರ ಪಟ್ಟಿಯಲ್ಲಿನ ಹೆಸರು ಹುಡುಕೋದಕ್ಕೆ ಬಿಎಲ್ಒಗಳು ಸಹಕರಿಸಬೇಕು. ಮತದಾರರು ಹಾಗೂ ಮತಗಟ್ಟೆ ಅಧಿಕಾರಿಗಳ ಅಹವಾಲನ್ನ ಡಿಸಿ ಆಲಿಸಿದ್ದಾರೆ. ರಾಜ್ಯದಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ಪ್ರಕ್ರಿಯೆ ವೇಗವಾಗಿ ನಡೀತಿರ್ತಕ್ಕಂತಹ ನಡುವೆಯೇ ದಾವಣಗೆರೆ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ಕೆ ಮತ್ತಷ್ಟು ಚುರುಕು ಸಿಕ್ಕಿದೆ ಅಂತಲೇ ಹೇಳಬಹುದು. ಮತದಾರರು ಯಾವುದೇ ರೀತಿಯ ಗೊಂದಲ ಅಥವಾ ಆತಂಕಕ್ಕೆ ಒಳಗಾಗ್ತಕ್ಕಂಥ ಅಗತ್ಯ ಇಲ್ಲ. ಜಿಲ್ಲಾಡಳಿತ ಹಾಗೂ ಬಿಎಲ್ಒಗಳು ನಿಮ್ಮ ನೆರವಿಗೆ ಇದ್ದಾರೆ ಅಂತ ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಸಾರ್ವಜನಿಕರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಅವರು ನೇರವಾಗಿ ಹೋಗಿ ಮತದಾರರಿಗೆ ಒಂದು ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಡೀತಿರತಕ್ಕಂಥ ಎಸ್ಐಆರ್ ಪ್ರಕ್ರಿಯೆ ಪ್ರತಿಯೊಬ್ಬ ಅರ್ಹ ಮತದಾರರ ಮಾಹಿತಿಯನ್ನು ಪರಿಶೀಲಿಸಿ ಮತದಾರರ ಪಟ್ಟಿಯನ್ನು ಇನ್ನಷ್ಟು ನಿಖರಗೊಳಿಸತಕ್ಕಂಥ ಉದ್ದೇಶ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಅವರು ವಿವಿಧ ಮತಗಟ್ಟೆಗಳಿಗೆ ಖುದ್ದಾಗಿ ಅವರೇ ಭೇಟಿ ಕೊಟ್ಟರು. ಆ ಭೇಟಿ ಕೊಟ್ಟಿರತಕ್ಕಂಥ ಒಂದು ದೃಶ್ಯವನ್ನು ನೀವು ನೋಡ್ತಾ ಇರತಕ್ಕಂಥದ್ದು. ಈ ಒಂದು ಸಮಯದಲ್ಲಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಹೊಸ ಫೋಟೋ ಏನು ಬೇಕಾಗಿಲ್ಲ. ಆಧಾರ್ ಕಾರ್ಡ್ ಎಲ್ಲ ಬೇಕಾಗಿಲ್ಲ. ಆಧಾರ್ ಕಾರ್ಡ್ ಅಲ್ಲಿ ಏನ್ ಕಲೆಕ್ಟ್ ನೀವು ಅಪಘಾತದ ಬಳಿಕ ಪರಿಹಾರ ನೀಡದ ಸಾರಿಗೆ ಇಲಾಖೆ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ. 2019ರ ರಸ್ತೆ ಅಪಘಾತದಲ್ಲಿ ಮೃತರಿಗೆ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಜಪ್ತಿ ಮಾಡಿದ ಕೂಡ್ಲಿಗಿ ನ್ಯಾಯಾಲಯ ಕೊಪ್ಪಳ ಡಿಪೋಗೆ ಸೇರಿರತಕ್ಕಂಥ ಕೆಎಸ್ಆರ್ಟಿಸಿ ಬಸ್ ಅನ್ನ ಕೋರ್ಟ್ ಜಪ್ತಿ ಮಾಡಿಕೊಂಡಿದೆ. ರಸ್ತೆ ಅಪಘಾತದಲ್ಲಿ ಕೂಡ್ಲಿಗಿಯ ಕ್ಯಾಸನಗೇರಿಯ ನಾಗಪ್ಪ ಸಾವನ್ನಪ್ಪಿದ್ರು. 12 ಲಕ್ಷ ಪರಿಹಾರ ನೀಡಬೇಕು ಅಂತ 2020ರಲ್ಲಿ ನ್ಯಾಯಾಲಯ ಆದೇಶ ಹೊರಡಿಸುತ್ತೆ. ಹಲವು ವರ್ಷ ಕಳೆದರೂ ಕೂಡ ಪರಿಹಾರ ಪಾವತಿಸದೇ ಇದ್ದ ಸಾರಿಗೆ ಇಲಾಖೆ ವಿರುದ್ಧ ಈ ರೀತಿಯ ಒಂದು ಕ್ರಮ ಕೈಗೊಳ್ಳಲಾಗಿದೆ. ಸಂತ್ರಸ್ತೆ ಕೊಟ್ರಮ್ಮ ಅನ್ನುವಂಥವರು ಮನವಿಯನ್ನ ಸಲ್ಲಿಸಿದ್ರು. ಆ ಒಂದು ಮನವಿಯನ್ನ ಪರಿಗಣನೆಗೆ ತಗೊಂಡು ಸಂತ್ರಸ್ತರ ಪರ ವಕೀಲ ಜಿ ಸೀತಾರಾಮಗೌಡ ನೇತೃತ್ವದಲ್ಲಿ ಈ ರೀತಿಯ ಒಂದು ಕ್ರಮವನ್ನ ಕೈಗೊಳ್ಳಲಾಯಿತು. ಅವ್ರಿಗೆ ಕೆಎಸ್ಆರ್ಟಿಸಿ ಬೇರೆ ಇನ್ಸೂರೆನ್ಸ್ ಕಂಪ್ನಿಯವರೆಲ್ಲ ಡೆಪಾಸಿಟ್ ಮಾಡ್ತಾರೆ, ಇಲ್ಲ ಅಪೀಲ್ ಹೋಗಿ ಕೇಸ್ ನಡೆಸ್ತಾರೆ. ಈ ಕೆಎಸ್ಆರ್ಟಿಸಿ ಅವರು ಅಪೀಲ್ ಹೋಗ್ಲಾರ್ದೆ ನಮ್ಗೆ ಪದೇ ಪದೇ ಪಾಪ ಪಿಟಿಷನರ್ಸ್ಗೆ ತೊಂದರೆ, ಅವ್ರ ಗಂಡನ್ನ ಕಳ್ಕೊಂಡು ಅಥವಾ ಕಾಲು ಕೈ ಮುರ್ಕೊಂಡು ತುಂಬಾ ತೊಂದರೆ ಆಗಿರ್ತಾರೆ. ಈಗ 5 ವರ್ಷ 6 ವರ್ಷಗಳಿಂದ ಅವ್ರಿಗೆ ಯಾವುದೇ ಪರಿಹಾರ ಸಿಗದೆ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕೊಂಡು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋ ತನಕನೂ ಅವರು ಯಾವುದೇ ರೀತಿ ಅಮೌಂಟ್ ಡೆಪಾಸಿಟ್ ಮಾಡಲ್ಲ ನೊಂದವರಿಗೆ. ಇದು ವ್ಯವಸ್ಥೆ ಸ್ವಲ್ಪ ಬದಲಾಗಬೇಕು. ಸರ್ಕಾರದವರು ಈ ಬಗ್ಗೆ ಗಮನ ವಹಿಸಿ ಕೆಎಸ್ಆರ್ಟಿಸಿ ಅವರು ನ್ಯಾಯಾಲಯ ಅವ್ರಿಗೆ ಪರಿಹಾರವನ್ನು ಘೋಷಣೆ ಮಾಡಿ ಆದೇಶ ಮಾಡಿದ ತಕ್ಷಣವೇ ಪರಿಹಾರ ಸಿಗುವಂತಾದ್ರೆ ನೊಂದಂತವ್ರಿಗೆ ನ್ಯಾಯ ಸಿಕ್ಕಂಗಾಗುತ್ತೆ. ಈ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕು. ತಾವು ಸಹ ಮಾಧ್ಯಮದವರು ಈ ಬಗ್ಗೆ ಅವ್ರಿಗೆ ಸರ್ಕಾರಕ್ಕೆ ಈ ಬಗ್ಗೆ ಗಮನ ಮೂಡಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ತೀವಿ.